ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಚ್ಚಾ ಬಾಂಬ್ ತಯಾರಿಕೆ ವೇಳೆ ಆಕಸ್ಮಿಕ ಸ್ಫೋಟ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿ 4 ಮಂದಿಗೆ ಗಂಭೀರವಾಗಿ ಗಾಯ ಆಗಿರುವಂತಹ ಘಟನೆ ಒಡಿಶಾದ ಭುವನೇಶ್ವರದಲ್ಲಿ ನಡೆದಿದೆ. ಕಚ್ಚಾ ಬಾಂಬ್ಗಳನ್ನ ಜೋಡಿಸ್ತಾ ಇದ್ದಂತಹ ಮನೆಯೊಳಗೆ ಬ್ಲಾಸ್ಟ್ ಸಂಭವಿಸಿದೆ. ಸ್ಫೋಟದ ಭೀಕರ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇಬ್ಬರು ಸಾವನ್ನಪ್ಪಿದ್ದು 4 ಮಂದಿಗೆ ಗಂಭೀರವಾದಂತಹ ಗಾಯ ಆಗಿದೆ. ಒಡಿಶಾದ ಭುವನೇಶ್ವರದಲ್ಲಿ ನಡೆದಿರುವಂತಹ ಘಟನೆ ಇದು. ಈ ಕಚ್ಚಾ ಬಾಂಬ್ಗಳನ್ನ ಜೋಡಿಸ್ತಾ ಇದ್ದಂತಹ ಮನೆ ಏನಿದೆ ಆ ಮನೆಯೊಳಗೆ ಸ್ಫೋಟ ಸಂಭವಿಸಿದೆ. ಇನ್ನು ಆ ಸ್ಫೋಟದ ಭೀಕರ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 26 ವರ್ಷದ ಶಹನವಾಜ್ ಆಮೇಲೆ 51 ವರ್ಷದ ತಾಯಿ ಲೆಜಾತುನ್ ಬೀಬಿ ಇಬ್ರು ಕೂಡ ಸಾವನ್ನಪ್ಪಿದ್ದಾರೆ. ಪತ್ನಿ ತೃಪ್ತಿಮಯಿ ಮಹಲ್ 23 ವರ್ಷ ಆಕೆಗೆ, ಇನ್ನು 27 ವರ್ಷದ ಅಮೀನಾ ರಂಜನ್ಗೆ ಗಾಯ ಆಗಿದೆ. ಮನೆಯ ಮಹಡಿಯಲ್ಲೇ ಕಚ್ಚಾ ಬಾಂಬ್ ಅನ್ನ ತಯಾರಿಕೆ ಮಾಡ್ತಾ ಇದ್ರು. ಆ ವೇಳೆ ನಡೆದಿರುವಂತಹ ಸ್ಫೋಟ ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಸಿಸಿಟಿವಿಯ ಫುಟೇಜು. ಒಡಿಶಾದ ಭುವನೇಶ್ವರದಲ್ಲಿ ನಡೆದಿರುವಂತಹ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಕಚ್ಚಾ ಬಾಂಬ್ ತಯಾರಿಕೆ ಸಂದರ್ಭದಲ್ಲಿ ನಡೆದಂತ ಬ್ಲಾಸ್ಟ್ ಅಲ್ಲಿ 4 ಮಂದಿ ಗಾಯ ಆಗಿದೆ. ಅವ್ರ ಪರಿಸ್ಥಿತಿ ಹೇಗಿದೆ? ಜೊತೆಗೆ ರೌಡಿ ಶೀಟರ್ ಏನೋ ಆತ ಅಂತೇಳಿ ಕೇಳ್ಪಟ್ವಿ. ಏನಿದೆ ಮಾಹಿತಿ? ಖಂಡಿತ ಪ್ರಭು, ಏನೊಂದು ಒಡಿಶಾ ರಾಜಧಾನಿ ಭುವನೇಶ್ವರ ಏನಿದೆ, ಭುವನೇಶ್ವರದ ಸುಂದರಪಾಡ ಅನ್ನೋ ಒಂದು ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರೋದು. ಜನವರಿ 27ನೇ ತಾರೀಕು ಈ ಒಂದು ಘಟನೆ ನಡೆದಿರೋದು. ಇದೀಗ ಈ ಒಂದು ಘಟನೆಯ ಸಿಸಿಟಿವಿ ದೃಶ್ಯಗಳು ಬಾರಿ ವೈರಲ್ ಆಗ್ತಾ ಇದ್ದಾವೆ. ಜನವರಿ 27ರ ಒಂದು ಮಧ್ಯಾಹ್ನ 2:45 ಸುಮಾರಿಗೆ ಈ ಒಂದು ಸ್ಫೋಟ ಸಂಭವಿಸಿದೆ. ಆ ಸ್ಫೋಟದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆತಂಕಕಾರಿ ಸಂಗತಿ ಏನಂದ್ರೆ, ಈ ಒಂದು ಬಾಂಬ್ ನ ತಯಾರಿಕೆ ಮಾಡೋದಕ್ಕೆ ಅವರು ಮನೆಯ ಮೇಲ್ಭಾಗದಲ್ಲಿ ಏನು ನೀರಿನ ಟ್ಯಾಂಕ್ಗಳಿರ್ತವೆ ಆ ಪ್ರದೇಶದಲ್ಲಿ ಶಹನವಾಜ್ ಮಲಿಕ್ ಮತ್ತೆ ಆತನ ಸಹಚರ ಅಮಿಯಾ ಮಲಿಕ್ ಅವರಿಬ್ಬರು ಸೇರ್ ಮಾಡ್ತಿದ್ರು. ಇನ್ನೂ ಆತಂಕಕಾರಿ ಸಂಗತಿ ಅಂದ್ರೆ ಅವರಿಬ್ಬರಿಗೆ ಅವರ ತಾಯಿ ಮತ್ತೆ ಅವರ ಸಹೋದರಿ ಅವರೇ ನೆರವಾಗ್ತಿದ್ರು ಬಾಂಬ್ ತಯಾರಿ ಮಾಡೋದಕ್ಕೆ. ಇವರು ಬಾಂಬ್ ತಯಾರಿ ಮಾಡಕ್ಕೆ ಗನ್ ಪೌಡರ್ ಬಳಸ್ತಾ ಇದ್ರು. ಮತ್ತೆ ಈ ಬಾಂಬ್ ತಯಾರಿನ ಅವ್ರು ಯಾಕೆ ಮಾಡ್ತಿದ್ರು, ಯಾರ ಮೇಲಾದ್ರೂ ದಾಳಿ ಮಾಡೋದಕ್ಕೆ ಅವರು ಈ ಒಂದು ಬಾಂಬ್ ನ ತಯಾರಿ ಮಾಡ್ತಿದ್ರ ಅನ್ನೋದ್ರ ಬಗ್ಗೆ ಇದುವರೆಗೂ ಮಾಹಿತಿ ಸಿಕ್ಕಿಲ್ಲ. ಜೊತೆಗೆ ಇವ್ರಿಗೇನಾದ್ರು ಸಂಘಟನೆಗಳ ಅಂದ್ರೆ ಯಾವ್ದೇ ನಿಷೇಧಿತ ಸಂಘಟನೆಗಳಿರ್ತವೆ, ಯಾವ್ದು ಭಯೋತ್ಪಾದಕ ಸಂಘಟನೆಗಳಿರ್ತವೆ, ಅವ್ರ ಜೊತೆ ಏನಾದ್ರು ಇವ್ರಿಗೆ ನಂಟಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಆ ಆಂಗಲ್ ನಲ್ಲೂ ತನಿಖೆ ನಡೀತಾ ಇದೆ. ಆದ್ರೆ ಈ ಏನೊಂದು ಸಾವನ್ನಪ್ಪಿದ್ದಾನೆ ಶಹನವಾಜ್ ಮಲಿಕ್, ಆತನಿಗೆ ಕ್ರಿಮಿನಲ್ ಹಿಸ್ಟ್ರಿ ಇತ್ತು. ಆತ ಕಾನೂನು ಬಾಹಿರ ಚಟುವಟಿಕೆಗಳು ತೊಡಗಿದ್ದ, ಈ ಹಿಂದೆ ಶಿಕ್ಷೆಯನ್ನು ಅನುಭವಿಸಿದ್ದ ಅಂತ ಮಾಹಿತಿ ಸಿಕ್ಕಿದೆ. ಇದೀಗ ಏನೊಂದು ಸಿಸಿಟಿವಿ ಫುಟೇಜ್ ಸಿಕ್ಕಿದೆ, ಅದರ ಆಧಾರದ ಮೇಲೆ ಆತನ ತಾಯಿ ಕೂಡ ನಿಧನ ಆಗಿರೋದ್ರಿಂದಾಗಿ ಇವರು ಯಾಕೆ ಈ ಒಂದು ಬಾಂಬ್ ನ ತಯಾರಿ ಮಾಡ್ತಿದ್ರು, ಯಾರ ಮೇಲೆ ಪ್ರಯೋಗ ಮಾಡಕ್ ತಯಾರಿ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಸಮಗ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್.